ಹಾಯ್ ಹಲೋ ನಮಸ್ತೆ ವೀಕ್ಷಕರಿಗೆ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವನಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ನೆಟ್ವರ್ಕ್ ಗ್ರೂಪ್ ವತಿಯಿಂದ ಮುಂಬರುವಂತಹ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ಇದರಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ವನಗೇರಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಶ್ರೀಯುತ ಗುರುಸಿದ್ದಯ್ಯ ಹಿರೇಮಠ ಅವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ. ಈ ಸಂದರ್ಶನದ ಉದ್ದೇಶ, ಮೂಲ ಅಜೆಂಡಾ ಏನಪ್ಪಾ ಅಂತಂದ್ರೆ, ಇವರು 5 ವರ್ಷಗಳಿಂದ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಇರುವಂತಹ ಶಾಸಕರು, ಸ್ಥಳೀಯ ಶಾಸಕರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್. ಸರ್ ನನ್ನ ಹೆಸರು ಗುರುಸಿದ್ದಯ್ಯ ವಿಶ್ವನಾಥ ಹಿರೇಮಠ ಅಂತ ಹೇಳಿ. ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ 2020 ಡಿಸೆಂಬರದಲ್ಲಿ ಆಯ್ಕೆಯಾಗಿದ್ದು, ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾವು ಈಗ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸಗಳನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ. ಸರ್, ತಾವು ವನಗೇರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಗ್ರಾಮ ಪಂಚಾಯತಿ ವನಗೇರಿ ಗ್ರಾಮ ಪಂಚಾಯತಿ ಸದಸ್ಯ. ಸರಿ ಸರ್. ಸರ್, ತಾವು ರಾಜಕೀಯಕ್ಕೆ ಎಲ್ಲಿಂದ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ಸರ್, ನಾವು 2013ರಿಂದ ನಾವು ಸನ್ಮಾನ್ಯ ಶ್ರೀಯುತ ಬಸವರಾಜ ರಾಯರೆಡ್ಡಿ ಅವರ ಫಾಲೋವರ್ಸ್ ಆಗಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ನನಗೆ ರಾಜಕೀಯವಾಗಿ 2013ರಿಂದ ಯಾವ ರೀತಿ ನಾನು ಪ್ರಾರಂಭ ಮಾಡಿದ್ನಿ ಅಂತಂದ್ರೆ, ನಮ್ಮ ಗ್ರಾಮದಲ್ಲಿ ಬಸವರಾಜ ಹುಣಶ್ಯಾಳ್ ಅಂತೇಳಿ ಅವರು ಹಿರಿಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಇದ್ದಾರೆ. ಅವ್ರ ಮುಖಾಂತರ, ಆಮೇಲೆ ನಮ್ಮ ಗುತ್ತೂರು ಗ್ರಾಮದಲ್ಲಿ ಸನ್ಮಾನ್ಯ ಶ್ರೀಯುತ ಕೊಪ್ಪಳ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದಂತ ಹಿರಿಯರಾದಂತ ವೆಂಕಣ್ಣ ಯರಾಶಿ ಅವರ ಮುಖಾಂತರ, ಆಮೇಲೆ ನಾವು ಚಿಕ್ಕಂದಿನಿಂದ ನಾವು ರಾಯರೆಡ್ಡಿ ಅವರ ಭಾಷಣ ಕೇಳೋದಂದ್ರೆ ಬಹಳಷ್ಟು ಇಂಟ್ರೆಸ್ಟ್. ನಮಗೆ ರಾಯರೆಡ್ಡಿ ಅವರು ಮಾತಾಡಕತ್ತಾರ ಅಂತ ಹೇಳಿ ಕೇಳ್ಬಿಟ್ರ ಅಷ್ಟು ಇಂಟ್ರೆಸ್ಟ್ ಇಂದ ಅವರು ಬಂದ್ರೆ ಹಿಂಬಾಲಕರಾಗಿ ಓಡೋಡಿ ಹೋಗ್ತಿದ್ವಿ. ಆ ರೀತಿಯಾಗಿ ನಮಗೆ ರಾಜಕೀಯ ಒಂದು ಪ್ರೇರಣೆ, ನಮಗೆ ಒಂಥರ ರಾಜಕೀಯ ಪ್ರೇರಣೆ. ರಾಜಕೀಯಕ್ಕೆ ಹೋಗ್ಬೇಕಾದ್ರೆ ಅದೊಂದು ರೀತಿಯ ಪ್ರೇರಣೆ ನಮಗೆ. ಇವ್ರ ಮುಖಾಂತರ ನಾವು ಮೊದಲು ವೃತ್ತಿಯಲ್ಲಿ ನಾವು 2009 JCB ಅನ್ನ ಮಾಡಿದ್ವಿ. ಅವಾಗ ನಮಗ ಸಾಕಷ್ಟು ಪ್ರಮಾಣದಲ್ಲಿ JCBಗೆ ಕೆಲಸ ಕೊಟ್ಟವು. ಅವಾಗ ಬದು ನಿರ್ಮಾಣ ಕೆಲಸಗಳು ಬರ್ತಿದ್ವಿ. ಅದನ್ನ ನಮ್ಮ ವೆಂಕಣ್ಣ ಯರಾಶಿ ಅವರಾಗಿರ್ಬೋದು, ಬಸವರಾಜ್ ಹುಣಶ್ಯಾಳ್ರಾಗಿರ್ಬೋದು, ಮತ್ತೆ ರಾಯರೆಡ್ಡಿ ಅವರ ಸಾಹೇಬರಾಗಿರ್ಬೋದು, ಅವರಿಂದ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಬದು ನಿರ್ಮಾಣ ಅವಾಗ ಇದು ಬಂತ. ನಮ್ಮ ಗ್ರಾಮದೊಳಗ ಬದು ನಿರ್ಮಾಣ ಕಾರ್ಯಕ್ರಮ ಪ್ರಾರಂಭ ಆಯ್ತು. ಅವಾಗ ನಮಗೆ ಕೆಲಸ ಸಾಕಷ್ಟು ಪ್ರಮಾಣದಲ್ಲಿ ಕೆಲಸ ಕೊಟ್ಟು ನಾವು ಯಾವಾಗ್ಲೂ ಕೂಡ ಅವರಿಂದ, ನಮ್ಮ ತಂದೆಯವರು ಕೂಡ ಬಸವರಾಜ ರಾಯರೆಡ್ಡಿ ಅವರ ಫಾಲೋವರ್ಸ್. ಅವ್ರು ನಮ್ಮ ತಂದೆಯವರು ಹೇಳ್ತಾ ಇದ್ರು, ರಾಯರೆಡ್ಡಿ ಅವರು ಏನಾರ ಒಂದ್ ಕೆಲ್ಸಕ್ಕ ಕಮಿಟ್ ಆದ್ರಪ್ಪ ಅಂದ್ರ ಅವ್ರು ನಿಮ್ಮನ್ನ ಹಿಡಿತಾರ ಅಂತೇಳಿ. ಅದೇ ರೀತಿ ರಾಯರೆಡ್ಡಿ ಅವ್ರು ನಾವು ನಮ್ಮ ತಂದೆಯವ್ರ ಕಾಲದಿಂದಲೂ ಅವ್ರನ್ನೇ ಫಾಲೋ ಅಪ್ ಮಾಡ್ಕೊಂತ ನಾವು ಬರ್ತಾ ಇದ್ವಿ. ಸರ್, ಈಗ ತಾವು ಹೇಳ್ತಾ ಇದ್ರಿ ತಮ್ಮ ತಿರುಪತಿ ತಮ್ಮ ರಾಜಕೀಯ ಬಂದ ಬೆಳವಣಿಗೆ ತಾವು ಹೇಳ್ತಾ ಇದ್ರಿ. ಸರ್, ಈಗ ನಾನು ತಮ್ಮ ಡೆವಲಪ್ಮೆಂಟ್ ವಿಷಯದಲ್ಲಿ ಬರ್ತೇನೆ, ತಮ್ಮ ಪಂಚಾಯತ್ ಡೆವಲಪ್ಮೆಂಟ್ ವಿಷಯದಲ್ಲಿ. ಸರ್, ಈಗ ತಾವು ಸದಸ್ಯರಾಗಿ ಈಗ 5 ವರ್ಷ ಚಾಲ್ತಿರೋದು. ಸರ್, ಈಗ ತಾವು ಸದಸ್ಯರಾದ್ಮೇಲೆ ಆಗಿದ್ದಕ್ಕಿಂತ ಮುಂಚೆ ಸರ್ ಯಾವ ರೀತಿ ತಮ್ಮ ಡೆವಲಪ್ಮೆಂಟ್ ವಿಷಯದಲ್ಲಿ ಯಾವ ರೀತಿ ತಮ್ಮ ವಾರ್ಡ್ ಇತ್ತು, ತಮ್ಮ ಗ್ರಾಮವಿತ್ತು? ಸರ್, ಈಗ ತಾವು ಸದಸ್ಯರಾದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ತಮ್ಮ ವಾರ್ಡ್ ಇದೆ ಸರ್? ಸರ್, ಡೆವಲಪ್ಮೆಂಟ್ ವಿಚಾರದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಬಿಟ್ಟರೆ ಪಂಚಾಯತಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅನುದಾನ ಕಡಿಮೆ ಇದೆ. ಮೊದಲು ನಮ್ಮ ಗ್ರಾಮ ಪಂಚಾಯತಿಗೆ 57 ಲಕ್ಷನ ಅನುದಾನ ಬರ್ತಿತ್ತು. ಆದ್ರೆ ಕೆಲವೊಂದು ಕಾರಣಾಂತರಗಳಿಂದ ಒಂದು 12 ಲಕ್ಷ ರೂಪಾಯಿ ಕಡಿತಗೊಳಿಸಿದ್ರು. 15 ಫೈನಾನ್ಸ್ ಕೇಂದ್ರ ಸರ್ಕಾರದಿಂದ 15 ಫೈನಾನ್ಸ್ ಒಳಗ ಅನುದಾನ ಕಡಿತಗೊಳಿಸಿದ್ರು. ಇದ್ದ ಅನುದಾನನ ಕಡಿತಗೊಳಿಸಿದ್ರು ಅವಾಗ. ಮತ್ತೆ ಅದರಲ್ಲಿ ಬಂದಂತ ಅನುದಾನದಲ್ಲೇ ನಾವು ನಮ್ಮ ವಾರ್ಡ್ ಅಲ್ಲಿ ಆಗಿರ್ಬೋದು, ಗ್ರಾಮದಲ್ಲಿ ಆಗಿರ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಿದೀವಿ. ಯಾವ ರೀತಿ ಅಂದ್ರೆ, ನಮ್ಮ ಊರಲ್ಲಿ ಒಂದು ಬಾವಿ ಇತ್ತು, ಅದರಲ್ಲಿ ಒಬ್ಬರು ಹೆಣ್ಮಗಳು ಬಿದ್ದು
ಕೈಕಾಲು ಮುರ್ಕೊಂಡು ಅದಕ್ಕ ಒಂದು ರಕ್ಷಣಾ ಗೋಡೆಯನ್ನ ನಿರ್ಮಾಣ ಮಾಡಿ ಅಂತೇಳಿ ಅಲ್ಲಿ ಒಂದು ರಕ್ಷಣಾ ಗೋಡೆ, ಮತ್ತೆ ಅಲ್ಲಿ ನೀರಿನ ಸಮಸ್ಯೆ ಇತ್ತು. ಅಲ್ಲಿಗೆ ನಳದ ನಲ್ಲಿಯನ್ನ ಸಾರ್ವಜನಿಕ ನಲ್ಲಿ ಕೊಡೋದ್ರ ಮುಖಾಂತರ ಅಲ್ಲಿನೂ ಮಾಡಿದ್ವಿ. ಅಲ್ಲಿ ಮತ್ತೆ ಸಂಧಿ ಓಣಿ ಆದ್ರಿಂದ ಅಲ್ಲಿ ಸೋಲಾರ್ ಒಂದು ಲೈಟಿಂಗ್ ವ್ಯವಸ್ಥೆನೂ ಕೂಡ ನಾವು ಅಲ್ಲಿ ಮಾಡಿಕೊಟ್ವಿ. ಆ ತರದ್ದು ಈ ಮೂಲಭೂತ ಸೌಕರ್ಯ ಜನರು ಗ್ರಾಮ ಪಂಚಾಯತಿಗೆ ಆಲ್ಮೋಸ್ಟ್ ಆಲ್ ಬರೋದು ಯಾವ ಉದ್ದೇಶಕ್ಕೆ ಅಂತಂದ್ರ ಮೂಲಭೂತ ಸೌಕರ್ಯಗಳಿಗೆ, ಕುಡಿಯೋ ನೀರಿಗೆ, ಬೀದಿ ದೀಪಕ್ಕ, ಸ್ವಚ್ಛತೆ ಬಗ್ಗೆ, ಇವು ಮೂರನ್ನ ಸಮರ್ಪಕವಾಗಿ ನಿರ್ವಹಿಸಿದ ಆಲ್ಮೋಸ್ಟ್ ಆಲ್ ಗ್ರಾಮ ಪಂಚಾಯತಿಗೆ ಜನನ ಬರೋದಿಲ್ಲ. ಅವರು ಅದಕ್ಕೇಂದ್ರ ತೊಂದರೆ ಆದಾಗ ಮಾತ್ರ ಅವ್ರು ಗ್ರಾಮ ಪಂಚಾಯತಿಗೆ ಬರ್ತಾರೆ. ಆಲ್ಮೋಸ್ಟ್ ಆ ವಿಚಾರದಲ್ಲಿ ನಾವು ಬಹಳಷ್ಟು ರೀತಿ ಕೆಲಸ ಕಾರ್ಯಗಳನ್ನ ನಮ್ಮ ಗ್ರಾಮದಲ್ಲಿ ನಾವು ಮಾಡಿದೀವಿ. ಮತ್ತೆ ಆ ಗ್ರಾಮದಲ್ಲಿ ಆ ಕೆಲಸ ಮಾಡಿದ ಮತ್ತೆ ಈ ಹೆಚ್ಚುವರಿಯಾಗಿ ಅಭಿವೃದ್ಧಿ ಕೆಲಸ ಅಂತ ಬಂದಾಗ ಇವು ಸ್ವಚ್ಛತಾ ಕಾರ್ಯಕ್ರಮ ಆಗಲಿ, ಸಿಸಿ ರಸ್ತೆ ಆಗಿರ್ಲಿ, ಎಲ್ಲಾದ್ರೂ ಒಂದು ಸಿಡಿ ಕಟ್ಟೋದಾಗಿರ್ಲಿ, ಆ ತರದ ಕೆಲಸ ಕಾರ್ಯಗಳನ್ನ ಬಹಳಷ್ಟು ಪ್ರಮಾಣದಲ್ಲಿ ನಮ್ಮ ಗ್ರಾಮದಲ್ಲಿ ನಾವು ಮಾಡಿದೀವಿ. NREGO ಇದ್ದಿದ್ರಿಂದ 2014ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರು ಏನು NREGಯನ್ನು ಜಾರಿಗೆ ತಂದ್ರು, ಆವಾಗ ತಂದಾಗ್ಲಿದ್ದ ಪಂಚಾಯತಿಗೆ ಅನುದಾನ, ದುಡ್ಡು, ಕೆಲಸ ಅಂತ ಏನಾದ್ರು ಬರ್ತಿದ್ರೆ ಆವಾಗಿಂದ ಬಹಳಷ್ಟು ಪ್ರಮಾಣದಲ್ಲಿ ಗ್ರಾಮ ಪಂಚಾಯತಿಗೆ ದುಡ್ಡು ಬರೋದಾಗಲಿ, ಏನು ಕೆಲಸ ಕಾರ್ಯಗಳನ್ನ ಹಮ್ಮಿಕೊಳ್ಳಕ್ಕಾಗ್ಲಿ, ಮೊದಲು NREG ಒಂದು ಕೆಲಸ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಏನ್ ಬರ್ತಲ್ಲ, ಅದರಿಂದ ಬಹಳಷ್ಟು ಗ್ರಾಮಗಳಿಗೆ, ಬಹಳಷ್ಟು ಪಂಚಾಯತಿಗಳಿಗೆ ಕೆಲಸ ಮಾಡಕ್ ಅನುಕೂಲ ಆಗೈತೆ. ಅದನ್ನ ಬಿಟ್ರಪ್ಪ ಅಂದ್ರೆ 15 ಫೈನಾನ್ಸ್ ಒಂದನ್ನ ನೆಚ್ಚಿಕೊಂಡ್ರ ನಮ್ ಬಹಳಷ್ಟು ಅನುದಾನ ಬರ್ತಿರ್ಲಿಲ್ಲ. ಕೆಲವು ಕೆಲಸಗಳನ್ನ ಮಾಡಕ್ಕಾಗಿತ್ತು, ಮೂಲಭೂತ ಸೌಕರ್ಯ, ಲೈಟು ಇವನೇ ಮಾಡಕ್ ಆಗ್ತಿತ್ತು ಹೊರತಾಗಿ ಬೇರೆ ಅಭಿವೃದ್ಧಿ ಕೆಲಸಗಳು ಆಗ್ತಿರ್ಲಿಲ್ಲ. ಬಂದಾದ್ಮೇಲೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕೈಗೊಳ್ಳಕ ಅನುಕೂಲತೆ ಸಾಕಷ್ಟು ಪ್ರಮಾಣದಲ್ಲಿ NREG ಇಂದ ಆಗೈತೆ ಅಂತ ಹೇಳಿ ಹೇಳಕ್ ಇಚ್ಛೆ ಪಡ್ತೀವಿ. ಸರ್ ಈಗ ತಾವು ಪಂಚಾಯತಿ ಡೆವಲಪ್ಮೆಂಟ್ ವಿಷಯದಲ್ಲಿ ಮಾತಾಡ್ತಾ ಇದ್ವಿ ಸರ್. ಈಗ ತಾವು ಆಯ್ಕೆ ಆದ್ಮೇಲೆ 2.5 ವರ್ಷ ಬಿಜೆಪಿ ಸರ್ಕಾರ, ಮಾಜಿ ಶಾಸಕ ಹಾಲಪ್ಪ ಆಚಾರ್ಯ ಅವರು, ಮತ್ತೆ ಈಗ ಆಯ್ಕೆ ಮತ್ತೆ ಈಗ 2ರಿಂದ 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ. ಸರ್ ಈಗ ಬಿಜೆಪಿ ಸರ್ಕಾರದ ಹಾಲಪ್ಪ ಆಚಾರ್ಯ ಸರ್ ಯಾವ ರೀತಿ ಡೆವಲಪ್ಮೆಂಟ್ ಇತ್ತು ಸರ್? ಮತ್ತೆ ಈಗ ತಾವು ಬಸವರಾಜ ರಾಯರೆಡ್ಡಿ ಅವರು ಹಾಲಿ MLA ಸರ್, ಇವರಿಂದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಈ ಹಿಂದೆ ನಮ್ಕಿಂತ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಬರೋದಕ್ಕಿಂತ ಮುಂಚಿತ ಹಿಂದಿನ ಸದಸ್ಯರು ಏನಿದ್ರಲ್ರಿ, ಆ ಸಂದರ್ಭದೊಳಗ ಇವರು 2018ರಲ್ಲಿ ಹಾಲಪ್ಪ ಆಚಾರ್ಯ ಅವರು ನಮ್ಮ ಯಲಬುರ್ಗಾ ತಾಲೂಕಿನ ಶಾಸಕರಾಗಿ ಆಯ್ಕೆ ಆದ್ರು. ಅವರು 2018ರಲ್ಲಿ ಶಾಸಕರಾಗಿ ಆಯ್ಕೆ ಆದ ನಂತರ 2021ರವರೆಗೂ ನಮ್ಮ ಗ್ರಾಮದಲ್ಲಿ ಆಗ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯ ಕೆಲಸಗಳು ಆಗಿಲ್ಲ. ನಂತರ ನಾವು ಬಂದ ನಂತರ ಯಾವ ಮನೆ ಕೂಡ ಬಂದಿರ್ಲಿಲ್ಲ. ಮೊದಲು ಅವ್ರೇನು ಮೊದಲನೇ ಅವಧಿ ಗ್ರಾಮ ಪಂಚಾಯತಿ ಸದಸ್ಯರಿದ್ರು, ಕಾಂಗ್ರೆಸ್ ಸರ್ಕಾರ ಒಮ್ಮೆ 2 ಬೇರೆ ಬಿಟ್ರ ಮುಂದೆ ಬರ್ತಕ್ಕಂತ ಅವಧಿಯೊಳಗ ಬರ್ಲೇ ಇಲ್ಲ, ಯಾವ ತರದ ಮನೆಗಳು ಕೂಡ ಬರ್ಲಿಲ್ಲ. ಮುಂದೆ ನಾವು ಈಗೇನು ನಾವು ಬಂದಾದ್ಮೇಲೆ ಕೊನೆ 2 ವರ್ಷದಲ್ಲಿ ಅಂದ್ರೆ ಹಾಲಪ್ಪ ಆಚಾರ್ಯ ಅವರು 2018ರಲ್ಲಿ ಶಾಸಕರಾಗಿ ಬಂದಾದ್ಮೇಲೆ ಕೊನೆಯ 2 ವರ್ಷ ಅಂದ್ರೆ 21ರಿಂದ 23ವರೆಗೆ, ಆಲ್ಮೋಸ್ಟ್ 20ರಿಂದ 23ರವರೆಗೆ ಕೆಲವೊಂದಿಷ್ಟು ಅಭಿವೃದ್ಧಿಯ ಕೆಲಸಗಳನ್ನ ಗ್ರಾಮದಲ್ಲಿ ಆಗ್ಲಿ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಮಾಡಿದ್ದಾರೆ. ಬಿಟ್ರೆ ಅಂತ ಗುರುತರವಾದಂತ ಕೆಲಸಗಳನ್ನ ಮಾಡಿಲ್ಲ ಅಂತ ಹೇಳಕ್ಕೆ ನಾನು ಆಸ್ ಪರ್ ಕಂಪ್ಯಾರಿಸನ್ ಟು ಬಸವರಾಜ ರಾಯರೆಡ್ಡಿ ಸಾಹೇಬರಿಗೆ ಹಾಲಪ್ಪ ಆಚಾರ್ಯ ಅವರನ್ನ ಹೋಲಿಕೆ ಮಾಡಿ ನೋಡಿದಾಗ ಅಭಿವೃದ್ಧಿಯ ವಿಚಾರದಲ್ಲಿ, ಗುರುತರವಾದ ಅಭಿವೃದ್ಧಿಯ ವಿಚಾರದಲ್ಲಿ ಬಸವರಾಜ ರಾಯರೆಡ್ಡಿ ಅವರನ್ನ ಹೊರತುಪಡಿಸಿದ್ರ ಹಾಲಪ್ಪ ಆಚಾರ್ಯ ಅವರು ಈಕ್ವಲಿ ಆಗಿ ಕೆಲಸ ಮಾಡಕ್ ಆಗ್ಲಿಲ್ಲ. ಅವರು ಶಾಸಕರಾಗಿ, ಸಚಿವರಾಗಿ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡಬಹುದಾಗಿತ್ತು, ಆದ್ರೆ ಆ ಪ್ರಮಾಣದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋ ನನ್ನ ಅಭಿಪ್ರಾಯ. ರಾಯರೆಡ್ಡಿ ಅವರು 2013ರಲ್ಲಿ ಶಾಸಕರಾದಾಗ, ಸಚಿವರಾದಾಗ ನಮ್ಮ ತಾಲೂಕಿಗೆ ಆಗ್ಲಿ ನಮ್ಮ ಗ್ರಾಮಕ್ಕೆ ಆಗ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಯಲಬುರ್ಗಾ ತಾಲೂಕಿನಲ್ಲಿ ತಳಕಲ್ಲಿಗೆ ಇಂಜಿನಿಯರಿಂಗ್ ಕಾಲೇಜ್ ತರುವುದರ ಮುಖಾಂತರ, ಅಲ್ಲೇ ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ತರುವುದರ ಮುಖಾಂತರ, GTTC ಕಾಲೇಜಿಯನ್ನ ತರೋದ್ರ ಮುಖಾಂತರ, ಆಟಿಕೆ ಸಮಾನ ಟಾಯ್ ಕ್ಲಸ್ಟರ್ ಯೂನಿಟ್ ಅನ್ನ ತರುವುದರ ಮುಖಾಂತರ ಆಗಿರ್ಬೋದು. ತಾಲೂಕಿನಲ್ಲಿ ಸುಮಾರು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ವಸತಿ ಶಾಲೆಗಳು, ಮುರಾರ್ಜಿ ಆಗಿರ್ಬೋದು, ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಅಲ್ಪಸಂಖ್ಯಾತರದಾಗಿರ್ಬೋದು, ಇವು ಬಹಳಷ್ಟು ಪ್ರಮಾಣದಲ್ಲಿ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ವಸತಿ ಶಾಲೆಗಳನ್ನ ಸನ್ಮಾನಿಸಿ ಶ್ರೀಯುತ ಬಸವರಾಜ ರಾಯರೆಡ್ಡಿ ಅವರು ತಗೊಂಡ್ಬಂದು ನಮ್ಮ ತಾಲೂಕಿನ ಜನತೆಗೆ, ನಮ್ಮ ತಾಲೂಕಿನ ರೈತರ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತೇಳಿ
ಅಂತ ಗುರುತರವಾದಂತ ಕೆಲಸಗಳನ್ನ ಬಹಳಷ್ಟು ನಮ್ಮ ತಾಲೂಕಿಗೆ ತಂದ್ರು. ಅದೇ ರೀತಿ ಗುನ್ನಾಳಿಗೆ ಡಿಪ್ಲೊಮಾ ಕಾಲೇಜ್, ನಮ್ಮ ಯಲಬುರ್ಗಾ ತಾಲೂಕಿನೊಳಗ ಡಿಪ್ಲೊಮಾ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, GTTC, ಟಾಯ್ ಕ್ಲಸ್ಟರ್, ಫ್ಯಾಕ್ಟರಿ ಇಂಥದ್ದು ಮರೀಚಿಕೆ ವಿಚಾರ. ಅಂತದರಲ್ಲಿ ಇವರೆಲ್ಲವೂ ಇಷ್ಟೆಲ್ಲ ಕೆಲಸಗಳನ್ನ ಅವರು ಅತ್ಯಂತ ಗುರುತರವಾದಂತ ಕೆಲಸಗಳನ್ನ ಮೂಲಭೂತ ಸೌಕರ್ಯಗಳನ್ನು ಹೊರತುಪಡಿಸಿ ಇವೆಲ್ಲ ಅಭಿವೃದ್ಧಿಯ ಡೆವಲಪ್ಮೆಂಟ್ ವಿಚಾರದಲ್ಲಿ ಇಷ್ಟೆಲ್ಲ ಕೆಲಸಗಳನ್ನ ತಂದ್ರು. ಅದೇ ರೀತಿಯಾಗಿ CC ರಸ್ತೆ ಆಗಿರ್ಬೋದು, ಅವಾಗ ಏನ ಕಲ್ಯಾಣ ಕರ್ನಾಟಕ, ಮೊದಲು ಹೈದರಾಬಾದ್ ಕರ್ನಾಟಕ ಅಂತೇಳಿ 371 ಜಾರಿಗೆ ತಂದಿದ್ರಿಂದ ನಮ್ಮ ಭಾಗದ ಅಭಿವೃದ್ಧಿ ಹೊಂದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಅನುಕೂಲ ಆಯ್ತು. ಅವಾಗ KKRDB ಅಧ್ಯಕ್ಷರು ಕೂಡ ಸನ್ಮಾನ್ಯ ಶ್ರೀಯುತ ಬಸವರಾಜ ರಾಯರೆಡ್ಡಿ ಅವರು ಇದ್ದ ಕಾರಣದಿಂದ ನಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ಸಾಕಷ್ಟು CC ರಸ್ತೆಗಳನ್ನ ತಂದ್ರು. ಅವಾಗ ರಾಯರೆಡ್ಡಿ ಅವರು CC ರಸ್ತೆ ಮಾಡ್ಬೇಕಾದಾಗ ಬಿಜೆಪಿಗರು ಅವ್ರನ್ನ ಟೀಕಾ ಮಾಡ್ತಿದ್ರು. ಏನ್ CC ರಸ್ತೆ ಬರೇ CC ರಸ್ತೆ ಮಾಡ್ತಾರ, ಅವನ್ ಮಾಡ್ತಾರ ಅಂತಾರೆ. ಅದನ್ನ ಮೊದಲು ಜಾರಿಗೆ ತಂದವರ ನಮ್ಮ ಯಲಬುರ್ಗಾ ತಾಲೂಕಿನ ಬಸವರಾಜ ರಾಯರೆಡ್ಡಿ ಅವರು. ಅಷ್ಟೊಂದು ಅವ್ರು KKRDB ಅಧ್ಯಕ್ಷರಾದಾಗ ಅವನ್ನ ಎಷ್ಟು ಕೆಲಸಗಳನ್ನು ಮಾಡಿದ್ರು. ಅದೇ ರೀತಿ ಮತ್ತೆ ಈ ಒಂದು ಬಹುಗ್ರಾಮ ಕುಡಿಯುವ ಯೋಜನೆಯನ್ನು ಕೂಡ ಅವರು ಜಾರಿಗೆ ತಂದರು. 359 ಕುಷ್ಟಗಿ ಮತ್ತು ಯಲಬುರ್ಗಾ ತಾಲೂಕಿನ 359 ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ಯೋಜನೆ 763 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಹುಗ್ರಾಮ ಕುಡಿಯುವ ಯೋಜನೆಯನ್ನ ಜಾರಿಗೆ ತಂದರು. 763 ಕೋಟಿ ರೂಪಾಯಿದಲ್ಲಿ ಯಾವ ರೀತಿ ತಗೊಂಬಂದ್ರ ಅಂತಂದ್ರೆ ಕೃಷ್ಣಾ ನದಿಯಿಂದ ನೀರನ್ನ ಕುಡಿಯೋ ನೀರಿಗಾಗಿ ಇಲ್ಲಿ ನೀರಾವರಿ ಮಾಡಕ ಕೃಷ್ಣಾ ಬಿ ಸ್ಕೀಮ್ ಕೋರ್ಟ್ ಅಲ್ಲಿ ಸ್ಟೇ ಇರೋದ್ರಿಂದ ಇದನ್ನ ಸಂಪೂರ್ಣ ಪ್ರಮಾಣದಲ್ಲಿ ನೀರಾವರಿ ಮಾಡಕ್ ಆಗಲ್ಲ. ಕುಡಿಯೋ ನೀರಿನ ಯೋಜನೆಯನ್ನ ಜಾರಿಗೆ ತಂದು ಕುಡಿಯೋ ನೀರಿನ ಜೊತೆಗೆ ಸುಮಾರು ಯಲಬುರ್ಗಾ, ಕುಷ್ಟಗಿ, ಬಾದಾಮಿ ಮತ್ತು ರೋಣ ತಾಲೂಕಿನ ಒಳಗೊಂಡು ಸುಮಾರು 76 ಕೆರೆಗಳನ್ನ ತುಂಬಿಸ್ಬೇಕಂತೇಳಿ 3 ಪ್ಯಾಕೇಜ್ಗಳಲ್ಲಿ 1864 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಮಗಾರಿನ 3 ಹಂತದಲ್ಲಿ ಕೈಗೊಂಡ್ರು. ನಮ್ಮ ಯಲಬುರ್ಗಾ ತಾಲೂಕಿಗೆ 2ನೇ ಹಂತದಲ್ಲಿ 6 ಕೆರೆ ಮತ್ತೆ 3ನೇ ಹಂತದ 16 ಕೆರೆಗಳನ್ನ ತುಂಬಿಸುವಂತ ಕೆಲಸನ ಸನ್ಮಾನ್ಯ ಶ್ರೀಯುತ ಬಸವರಾಜ ರಾಯರೆಡ್ಡಿ ಅವರ ಕೃಪೆಯಿಂದ ಅದು ಸಾಧ್ಯ ಆಯ್ತು ಅನ್ನೋದಕ್ಕೂ ಕೂಡ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಬಿಜೆಪಿಗರು ಹೇಳ್ತಾರೆ ರಾಯರೆಡ್ಡಿ ಅವರು ನೀರು ಕೆರೆ ತುಂಬಿಸೋ ಯೋಜನೆಯನ್ನ ಬಿಜೆಪಿ ಸರ್ಕಾರ ಮಾಡಿದ್ರು ಅಂತೇಳಿ ಅವ್ರು ಹೇಳ್ತಾರೆ. ಬಿಜೆಪಿ ಸರ್ಕಾರದೊಳಗೆ ಯಾವುದೇ ರೀತಿಯಿಂದ ಅವ್ರ ಹತ್ರ ಯಾವುದೇ ರೀತಿಯಿಂದ ದಾಖಲಾತಿಗಳು ಇಲ್ಲ. ಯಾಕಂದ್ರೆ ಅವಾಗ ಇದ್ದಿದ್ದು 2017ರಲ್ಲಿ ಅದನ್ನ ಮಂಜೂರಾತಿ ಮಾಡಿಸಿದ್ರು. ಸನ್ಮಾನ್ಯ ರಾಯರೆಡ್ಡಿ ಅವರು ಸಿದ್ದರಾಮಯ್ಯ ಸಾಹೇಬರಿಂದ ಮಂಜೂರಾತಿ ಮಾಡಿಸಿದ್ರು. 3ನೇ ತಿಂಗಳ 2018ರೊಳಗ ಶಂಕುಸ್ಥಾಪನೆಯನ್ನು ಯಲಬುರ್ಗದಲ್ಲಿ ಮಾಡ್ತಿದ್ರು. ಇನ್ನೇನು ನೆಕ್ಸ್ಟ್ ಮುಂದೆ ನಮ್ಮದೇ ಸರ್ಕಾರ ಬರ್ತೈತಿ ಅನ್ನೋ ಒಂದು ಆಶಾಭಾವನದಲ್ಲಿ ಇದ್ದು ಮುಂದೆ ಅದನ್ನ ಜಾರಿಗೊಳಿಸೋಣ ಅನ್ನೋ ಒಂದು ಮಟ್ಟಿಗೆ ಅವರು ಇದ್ದಂತ ಕಾರಣದಲ್ಲಿ ಅದು ಅನಿವಾರ್ಯವಾಗಿ ಸಮ್ಮಿಶ್ರ ಸರ್ಕಾರ ಜಾರಿಗೆ ಬಂದಾಗ HD ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ಬೇಕಾಗಿ ಬಂತು. ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಂತ ಸಂದರ್ಭದಲ್ಲಿ ಜಲಸಂಪನ್ಮೂಲ ಖಾತೆ ಸಚಿವರು, ಈಗೇನು AICC ಅಧ್ಯಕ್ಷರು ಮತ್ತೆ ಆಮೇಲೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಜಲಸಂಪನ್ಮೂಲ ಖಾತೆ ಸಚಿವರಿದ್ದು. ಅವರಿಗೆ ರಾಯರೆಡ್ಡಿ ಅವರು 2018ರಲ್ಲಿ ಪರಾಜಿತರಾದರೂ ಕೂಡ ಅವರು ಸುಮ್ಮನೆ ಕೂಡದೆ ನಮ್ಮ ಜನತೆಯ ಅನುಕೂಲಕ್ಕಾಗಿ ಈ ಕೆರೆ ತುಂಬಿಸುವ ಯೋಜನೆ ಏನಾದರೂ ಮಾಡಿ ಇದನ್ನ ಜಾರಿಗೆ ತರಬೇಕಂತೇಳಿ ಸರ್ಕಾರದ ಮೇಲೆ ಒತ್ತಡ ತಗೊಂಡ್ಬಂದು ನಮ್ಮ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಪಕ್ಷದ ಲೀಡರ್ಸ್ ಗಳನ್ನ ಶ್ರೀಯುತ ಅಮರೇಗೌಡ ಬಯ್ಯಾಪುರ ಆಗಿರ್ಬೋದು, ಶಿವರಾಜ್ ತಂಗಡಿಗೆ ಅವರಾಗಿರ್ಬೋದು, ಇಕ್ಬಾಲ್ ಅನ್ಸಾರಿ ಅವರಾಗಿರ್ಬೋದು, ಇವರೆಲ್ಲರನ್ನು ರಾಘವೇಂದ್ರ ಹಿಟ್ನಾಳ್ ಆಗಿರ್ಬೋದು, ರಾಯರೆಡ್ಡಿ ಸಾಹೇಬ್ರು ಇವರೆಲ್ಲರೂ ಸೇರ್ಕೊಂಡು ಸರ್ಕಾರದ ಮೇಲೆ ಒತ್ತಡ ತಂದು ಇದನ್ನ ಕೆರೆ ತುಂಬಿಸುವ ಯೋಜನೆನ ಜಾರಿಗೆ ತರಬೇಕಂತೇಳಿ ಅವತ್ತು ಸಮ್ಮಿಶ್ರ ಸರ್ಕಾರ ಇದ್ದಾಗ ನೀರಾವರಿ ಯೋಜನೆ ಜಾರಿಗೆ ಬಂತು. ಯಾವತ್ತೂ ಕೂಡ ಇವರು ಬಿಜೆಪಿ ಅವರಿಗೆ ರಾಯರೆಡ್ಡಿ ಅವ್ರ ಮೇಲೆ ಆರೋಪ ಮಾಡ್ತಾರ. ರಾಯರೆಡ್ಡಿ ಅವರು ನಾ ಮಾಡಿದೀನಿ ಅಂತ ಹೇಳ್ಕೊಂತ ಅಡ್ಡಾಡ್ತಾರ ಅಂತೇಳಿ. ಅವ್ರು ಯಾವುದೇ ಕಾರಣಕ್ಕೂ ಅವ್ರು ನಾನ್ ಮಾಡೀನಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡೇ ಇಲ್ಲ. ಯಾವ ರೀತಿ ಹೇಳ್ತಾರಂತಂದ್ರೆ, ನಾನು ಒಬ್ಬ ಶಾಸಕನಿಂದ ಈ ಕೆಲಸ ಮಾಡಕ್ಕಾಗಲ್ಲ, ಇದನ್ನ ಸರ್ಕಾರ ಮಾಡುವಂತ ಕೆಲಸ ಇದು. ಹಾಗಾಗಿ ಇದನ್ನ ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದನ್ನ ಸುಮಾರು 1864 ಕೋಟಿ ರೂಪಾಯಿಗಳಲ್ಲಿ 3 ಪ್ಯಾಕೇಜ್ಗಳಲ್ಲಿ ಇದನ್ನ ಕೆರೆ ತುಂಬಿಸುವ ಯೋಜನೆಯನ್ನ ಜಾರಿಗೆ ತರಬೇಕಂತ ಹೇಳಿ ನಿರ್ಣಯಿಸಿ ಅವತ್ತು ಜಾರಿಗೆ ಬಂದದ್ದು ಬಿಟ್ರೆ ಬಿಜೆಪಿ ಸರ್ಕಾರದ ಯಾವುದೇ ರೀತಿಯ ಈ ಕೊಡುಗೆ ಇದು ಕೆರೆ ತುಂಬಿಸುವ ಯೋಜನೆಯಲ್ಲಿ
ಅವ್ರದ್ದು ಯಾವುದೇ ರೀತಿಯ ಕೊಡುಗೆ ಇಲ್ಲ ಅನ್ನೋದಕ್ಕೆ ನಾನು ಹೇಳಕ್ ಇಷ್ಟಪಡ್ತೇನೆ. ಎಸ್ ಸರ್. ಸರಿ ಸರ್, ಈಗ ತಾವು ಹೇಳ್ತಾ ಇದ್ರಿ ಶಾಸಕರ ಡೆವಲಪ್ಮೆಂಟ್ ವಿಷಯದಲ್ಲಿ ಹೇಳ್ತಾ ಇದ್ರಿ ಸರ್. ಅದೇ ರೀತಿಯಾಗಿ ರಾಜ್ಯದಲ್ಲಿ ಸರ್ ತಮಗೆ ಕಾಂಗ್ರೆಸ್ ಸರ್ಕಾರ ಇರೋದು, ಸೊ ತಾವು ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರು ಸರ್. ಈಗ ರಾಜ್ಯದಲ್ಲಿ ಈ 2 ರಿಂದ 3 ವರ್ಷದ ಕಾಂಗ್ರೆಸ್ ಸರ್ಕಾರ ಸರ್ ಈಗ ಪಂಚ ಗ್ಯಾರಂಟಿ ಅಂತ 5 ಯೋಜನೆ ಕೊಡ್ತಾ ಇದೆ ಸರ್. ಈ ಯೋಜನೆಯಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ, ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಸರ್? ಸರ್, ಪಂಚ ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕವಾಗಿ ಮಹಿಳೆಯರ ಸಬಲೀಕರಣ, ಅದರ ಜೊತೆಗೆ ಅವ್ರಿಗೆ ಈ ಒಂದು ಮನೆತನನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದು ಬಹಳಷ್ಟು ಈ ಒಂದು ಬೆಲೆ ಏರಿಕೆ ಅಂತ ಕಾಲದಾಗ ಅವರು ಮನೆತನ ನಿರ್ವಹಣೆ ಮಾಡೋದು ಬಹಳಷ್ಟು ಪರಿಸ್ಥಿತಿ ಗಂಭೀರ ಆದಂತ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಜಾರಿಗೆ ಬಂದಾಗಿನಿಂದ 5 ಯೋಜನೆಗಳನ್ನ ಅವರು ಜನರಿಗೆ ಕೊಟ್ರು. ಅದರಿಂದ ಬಹಳಷ್ಟು ಜನ ಗೃಹ ಜ್ಯೋತಿಯಿಂದ ಅವರು ಮನೆ ಕರೆಂಟ್ ಬಿಲ್ ಕಟ್ಟಾಕ ಸಾಕಷ್ಟು ಪರದಾಡಬೇಕಾದಂತ ಪರಿಸ್ಥಿತಿ. ಈ ಹಳ್ಳಿಗಾಡುಗಳಲ್ಲಿ ಹಿಂದುಳಿದ ಪ್ರದೇಶಗಳಲ್ಲಿ 400 ರಿಂದ 600, 800 ರೂಪಾಯಿ ಕರೆಂಟ್ ಬಿಲ್ ಬಂದಾಗ ಅದು ಕಟ್ಟಕ ಬಹಳಷ್ಟು ತೊಂದರೆ ಇತ್ತು. ಮತ್ತೆ ಅದು ಅವರಿಗೆ ಅನುಕೂಲ ಆದಾಗ ಆಟೋಮೆಟಿಕ್ಲಿ ಅದು ಅವ್ರಿಗೆ ಪೂರ್ವಕವಾಗಿ ಅವರ ಅಭಿವೃದ್ಧಿಗೆ ಪೂರ್ವಕವಾಗಿ ಸಹಾಯ ಆದಂಗ ಅವರಿಗೆ. ಇವರು ಪುರುಷರೇ ಇರ್ಬೋದು, ಮಹಿಳೆಯರೇ ಇರ್ಬೋದು, ಗೃಹ ಜ್ಯೋತಿ ಎಲ್ರಿಗೂ ಅನುಕೂಲ. ಅದರಿಂದ ಬಹಳಷ್ಟು ಅನುಕೂಲತೆಯನ್ನ ಗೃಹ ಜ್ಯೋತಿಯಿಂದ ತಗೊಂಡು, ಇನ್ನು ಗೃಹಲಕ್ಷ್ಮಿ ಹಣದಿಂದ ಮಾತ್ರ ಹೇಳ್ತಿರೋದ ಪರಿಸ್ಥಿತಿ. ಅಷ್ಟು ಅವರಿಗೆ ಒಂದು ಸರ್ಕಾರ ಸಹಾಯ ಮಾಡತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಅದರಿಂದ ಇವತ್ತು ಬಹಳಷ್ಟು ಸಂಸಾರಗಳು ಪ್ರತಿಯೊಂದಕ್ಕೂ ಮನೆ ಯಜಮಾನ್ರನ್ನ ಅವರು ಮಹಿಳೆಯರು 10 ರೂಪಾಯಿ ಕೊಡ್ರಿ, 100 ರೂಪಾಯಿ ಕೊಡ್ರಿ ಅಂತ ಕೇಳುವಂತ ಪರಿಸ್ಥಿತಿ ಇತ್ತು. ಚಾ ಪುಡಿಗಿಲ್ಲ, ಸಕ್ಕರೆಗಿಲ್ಲ, ಅಕ್ಕಿಗಿಲ್ಲ, ಬೆಳೆಗಿಲ್ಲ ಅಂತ ಕೇಳುವಂತ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ಆ ಪರಿಸ್ಥಿತಿ ಬಂದಿಲ್ಲ. ಅವರು ಬಹಳಷ್ಟು ಅತ್ಯಂತ ಯಶಸ್ವಿಯಾಗಿ ತಮ್ಮ ಮನೆಯ ಜವಾಬ್ದಾರಿಯನ್ನ ಏನು ಬೇಕಾದಂತ ಸಾಮಾನು ಸರಕುಗಳನ್ನ ತೋಳಕ್ ಬಹಳಷ್ಟು ಅನುಕೂಲ ಆಗೈತಿ. ಅದರ ಜೊತೆಗೇನೆ ಬಹಳ ಒಂದ್ ಸ್ವಲ್ಪ ಪರಿಸ್ಥಿತಿ ಉತ್ತಮ ಇದ್ದವರು ಏನ್ ಮಾಡಿದ್ದಾರೆ, ಮಕ್ಕಳು ಓದಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಮಗನಿಗೆ ನಮ್ಮೂರಲ್ಲೇ ಲ್ಯಾಪ್ಟಾಪ್ ಕೊಡಿಸ್ಯಾರ. ಅದನ್ನ ತಾಲೂಕು ಲೆವೆಲ್ ಒಳಗೆ ಇಶ್ಯೂ ಆಯ್ತು. ಅದೇ ರೀತಿ ಸ್ಟೇಷನರಿ ಅಂಗಡಿ ಇಟ್ಕೊಂಡಾರ, ಬೋರ್ವೆಲ್ ಹಾಕ್ಸಿದವ್ರು ಅದಾರ. ಈ ತರದ ಅಭಿವೃದ್ಧಿಯನ್ನ ತಾಲೂಕಿನಲ್ಲಿ ಸಾಕಷ್ಟು ಮಹಿಳೆಯರು, ರಾಜ್ಯದಲ್ಲಿ ಸಾಕಷ್ಟು ಮಹಿಳೆಯರು ಮಾಡಿದ್ದಾರೆ. ಇವತ್ತು ಯಾವ ಮಟ್ಟಿಗೆ ಅವ್ರಿಗೆ ಅನುಕೂಲ ಆಗೈತೆ ಅಂತಂದ್ರ ಅದನ್ನ ಯಾವುದೇ ಒಂದು ಶಬ್ದವಾಗಿ ಹೇಳಲಿಕ್ಕೆ ಇಲ್ಲ. ಅಷ್ಟೊಂದು ಮಹಿಳೆಯರಿಗೆ ಗೃಹಲಕ್ಷ್ಮಿಯಿಂದ ಸಾಕಷ್ಟು ಅನುಕೂಲತೆ ಆಗ್ಯಾವ. ಇನ್ನು ಶಕ್ತಿ ಯೋಜನೆಯದ್ದು ಹೇಳ್ತೀವಿ ಅಂತಂದ್ರೆ ಫಸ್ಟ್ಗೆ ಒಂದೇ ಟೈಮ್ಗೆ ಅದು ಜಾರಿಗೆ ಬಂದಿದ್ರಿಂದ ಅವರು ಎಲ್ಲಿ ಇದು ಸ್ಥಗಿತ ಆಗುತ್ತೋ ಅನ್ನೋ ಲೆಕ್ಕಾಚಾರಕ್ಕೆ ಜನ ಓಡಾಡ್ಬಿಟ್ಟು, ಸ್ಥಗಿತ ಆಗುತ್ತಂತ ಒಂದ್ ವಿಚಾರಕ್ಕೆ ಓಡಾಡಿದ್ದು ಒಂದಾದ್ರೆ ಅದ್ರ ಖುಷಿಗೂ ಸ್ವಲ್ಪ ಹೆಚ್ಚಿನ ಜನ ಓಡಾಡಿದ್ರು. ಹಂಗಾಗಿ ಸ್ವಲ್ಪ ಅದನ್ನ ಜಾರಿಗೆ ಬಂದಾಗ ಸ್ವಲ್ಪ ಅಡೆತಡೆಗಳು ಆಗಿದ್ದುಂಟು. ಅದನ್ನ ನೆಕ್ಸ್ಟ್ ಏನೈತಲ್ಲ, ಈಗೆಲ್ರೂ ಕೂಡ ತಮ್ಮ ತವ್ರ ಮನೆಗೆ ಆಗಿರ್ಬೋದು, ಇವತ್ತು ಯಾವ್ದಾರ ಒಂದು ಖರೀದಿಗೆ ಹೋಗ್ಬೇಕಾದ್ರ ಆರೋಗ್ಯ ದೃಷ್ಟಿಯಿಂದ ಸಿಟಿಗೆ ಹೋಗಿ ತೋರ್ಸ್ಕೋಬೇಕಾದ್ರ ಅದಕ್ಕೆ ಬಸ್ಸನ್ನ ಬಹಳಷ್ಟು ಅವಲಂಬಿತರಾಗ್ಯಾರ. ಅವ್ರಿಗೆ ಟಿಕೆಟ್ ಇಲ್ಲ, ಅದೇ ಅವ್ರಿಗೆ ಖರ್ಚಿಗಾಗ್ಲಿ, ವೆಚ್ಚಕ್ಕಾಗ್ಲಿ, ಟ್ಯಾಬ್ಲೆಟ್ಸ್ಗಾಗ್ಲಿ ಈ ತರದ ಅನುಕೂಲತೆಗಳು ಸಾಕಷ್ಟು ಆಗ್ಯಾವ. ಅವ್ರ ದೇವಸ್ಥಾನಕ್ಕೆ ಹೋಗಕ್ಕ ಅನುಕೂಲತೆ ಆಗಿರ್ಲಿ, ಯಾವುದೇ ಒಂದು ಇವತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಹೋಗಕ್ ಆಗ್ಲಿಲ್ಲ ಅನ್ನೋ ಹೊರಗು ಇರ್ಲಾರ್ದಷ್ಟು ಅದು ಶಕ್ತಿ ಯೋಜನೆಯಲ್ಲಿ ಕೂಡ ಅನುಕೂಲತೆಯನ್ನು ಪಡ್ಕೊಂಡಿದ್ದಾರೆ. ಆಮೇಲೆ 10 kg ಅಕ್ಕಿಗಳನ್ನು ಕೊಟ್ಟಿದ್ರು. ಕೇಂದ್ರ ಸರ್ಕಾರದವರು ಫಸ್ಟ್ಗೆ ಇಷ್ಟು ಕೆಜಿಗೆ ನಿಮಗ ಅದನ್ನ ಕೊಡಕ್ ಆಗಲ್ಲ ಅಂತ ಅಂದಾಗ ಅದನ್ನ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಸ್ಥಗಿತಗೊಳಿಸಬಾರದು ಅಂತೇಳಿ ರಾಜ್ಯ ಸರ್ಕಾರದ ತೀರ್ಮಾನದ ಪ್ರಕಾರ ಅವರಿಗೆ ಪ್ರತಿಯೊಂದು ಪರ್ ಕೆಜಿಗೆ 35 ರೂಪಾಯಿದಂಗ 5 ಕೆಜಿಗೆ ಏನು ಅಕ್ಕಿ ದವಸ ಧಾನ್ಯಕ್ಕೆ ಅವ್ರು ಖರ್ಚು ಮಾಡ್ತಿದ್ರು, ಆ ಅಮೌಂಟ್ ನ ಅವ್ರಿಗೆ ನೇರವಾಗಿ DBT ಮುಖಾಂತರ ಅವ್ರಿಗೆ ಅವ್ರ ಅಕೌಂಟ್ಗೆ ನೇರವಾಗಿ ಹಾಕ್ಬಿಟ್ರು. ಅದು ಕೂಡ ಬಹಳಷ್ಟು ಜನಕ್ಕೆ ಅನುಕೂಲ ಆಗಿತ್ತು. 10 kg ಕೊಡಕತ್ತೆ, ಈಗ 10 kg ಅನುಕೂಲ ಆಗೈತೆ, ಅದರಿಂದನೂ ಪ್ರಯೋಜನ ಪಡ್ಕೊಂಡಿದ್ದಾರೆ. ಬಹಳಷ್ಟು ಅನುಕೂಲತೆ ಇವೆಲ್ಲ ಮೂಲಭೂತವಾಗಿ ಒಂದು ಮನೆತನ ನಡೆಸಕ್ ಏನೆಲ್ಲ ಬೇಕಾಗಿತ್ತು ಅದೆಲ್ಲ ಸರ್ಕಾರ ಕೊಟ್ಟಿದ್ರಿಂದ ಬಹಳಷ್ಟು ಅನುಕೂಲತೆ ಆಗೋದು. ಇನ್ನು ಅವ್ರ ಅಭಿವೃದ್ಧಿ ಹೊಂದ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಅವ್ರು ದೋದ್ಬಿಟ್ರೆ ಅವರು ಆಟೋಮೆಟಿಕ್ಲಿ ಅವ್ರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಟೋಮೆಟಿಕ್ಲಿ ಆಗೇ ಆಗುತ್ತೆ. ಮತ್ತೆ ಯುವ ನಿಧಿ ಕೂಡ ಬಹಳಷ್ಟು ಜನಕ್ಕೆ ಅನುಕೂಲತೆ ಆಗೈತೆ. ಯುವ ನಿಧಿಯಿಂದನೂ ಕೂಡ
ಡಿಪ್ಲೊಮಾ ಮುಗ್ದಿರ್ಬೋದು, ಇಂಜಿನಿಯರಿಂಗ್ ಮುಗ್ದಿರ ಆಗಿರ್ಬೋದು, ಅವ್ರಿಗೆ ಮತ್ತೆ ಆರ್ಥಿಕ ಪರಿಸ್ಥಿತಿ ಅವ್ರಿಗೆ ಭದ್ರತೆ ಪ್ರಾರಂಭ ಹಂತದಲ್ಲಿ ಒಂದು ಭದ್ರತೆಯನ್ನ ಕೊಡುವಂತ ವ್ಯವಸ್ಥೆನೆ ಯುವಕರಿಗೆ, ಎಸ್ಪೆಷಲಿ ಯುವಕರಿಗೆ ರಾಜ್ಯ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದ್ದು ತಪ್ಪೇನಲ್ಲ, ಬಹಳಷ್ಟು ಕೂಡ ಅನುಕೂಲ ಆಗೈತಿ. ಆದ್ರೆ ಟೀಕಾಕಾರರು, ಕೆಲವೊಂದು ಟೀಕಾಕಾರಗಳು ಸುಖ ಸುಮ್ಮನೆ ಮಾತಾಡ್ತಾರೆ. ಅವೆಲ್ಲ ರಾಜಕಾರಣದಲ್ಲಿ ಮಾತಾಡ್ತಕ್ಕಂತ ಮಾತುಗಳು. ಅದರ ಮೂಲ ವಾಸ್ತವಿಕ ಎಲ್ರು ಇಳಿದ್ರ ಅದು ಎಲ್ಲರಿಗೂ ಅವಶ್ಯಕತೆ ಇರ್ತಕ್ಕಂತ ವ್ಯವಸ್ಥೆನೆ ರಾಜ್ಯ ಸರ್ಕಾರ ಕೊಟ್ಟೈತಿ. ಆಕ್ಚುಲಿ ಅವರ ಮನೆಯವರು ಕೂಡ ಹೋಗ್ತಾ ಇರ್ತಾರೆ, ಅವ್ರ ಮನೆಯವರು ಹೋಗ್ತಾರೆ, ಟೀಕಾ ಟಿಪ್ಪಣಿ ಮಾಡ್ತಾರೆ ಸುಖ ಸುಮ್ಮನೆ. ಅದರಿಂದ ಏನು ಪ್ರಯೋಜನ ಇಲ್ಲ. ರಾಜಕೀಯ ಪ್ರೇರಿತ ಮಾತುಗಳನ್ನು ಬಿಟ್ರ ಅದರ ಅನುಕೂಲತೆ ಆಗಿದ್ರೆ ಯಾರಾದ್ರೂ ತಗೊಂಡ್ ಬಿಟ್ಟಾರ? ಇವಾಗ ಕಾಂಗ್ರೆಸ್ ಸರ್ಕಾರ ಮಾಡೈತಪ್ಪ, ನಾವು ಬಿಜೆಪಿ ಇರೋದು, ನಾವು ಹೋಗ್ಬಾರ್ದಂತ ಯಾರಾದ್ರೂ ಬಿಟ್ಟಾರ? ಯಾರು ಬಿಟ್ಟಿಲ್ಲ, ಎಲ್ರು ತಗೊಂತಾರೆ. ತಗೊಳಕಾದ್ರೆ ಸರ್ಕಾರ ಬೇಕು, ಟೀಕಾ ಮಾಡಕ್ಕಷ್ಟ ಬೇಡ ಅನ್ನೋ ಲೆಕ್ಕಾಚಾರಕ್ಕೆ ಮಾತಾಡ್ತಾರ. ಅವೆಲ್ಲ ಟೀಕಾ ಟಿಪ್ಪಣಿಯನ್ನ ಹೊರತುಪಡಿಸಿದ್ರ ಅವರಿಗೂ ಕೂಡ ಅನುಕೂಲತೆಗೆ ಅದು ಪೂರಕವಾಗಿ ಐತಿ ಅನ್ನೋ ನನ್ನೊಂದೊಂದು ಅಭಿಪ್ರಾಯ. ನಾವು ಡೆವಲಪ್ಮೆಂಟ್ ವಿಷಯ ಮಾತಾಡಿದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ಈಗ ಕೊನೆಯದಾಗಿ ಸರ್, ನಮ್ಮ ಗ್ರೌಂಡ್ ರಿಪೋರ್ಟ್ ನಲ್ಲಿ ಬಂದಿರೋ ಪ್ರಕಾರ ಸರ್, ತಾವು ಕೂಡ ಈಗ ಮಾಡಿರುವಂತ ಕೆಲಸ ಕಾರ್ಯಗಳನ್ನು ನೋಡಿ ಸರ್, ಮುಂಬರುವಂತ ಸರ್ ಇಲ್ಲಿ ಇವರು ಈಗ ನಮ್ಮ ಇರುವಂತ ಸದಸ್ಯರು ಸರ್, ಇಲ್ಲಿ ಇವರು ಪಂಚಾಯತಿ ಮಟ್ಟದಲ್ಲಿ ಇರಬಾರ್ದು, ಮತ್ತೆ ಮುಂಬರದ ಜಿಲ್ಲಾ ಪಂಚಾಯತ್ ಇರೋದು, ತಾಲೂಕ್ ಪಂಚಾಯತ್ ಈ ಲೆವೆಲ್ ಅಲ್ಲಿ ಇದ್ರೆ ನಮ್ಗೊಂದು ಮತ್ತೆ ಸ್ವಲ್ಪ ಡೆವಲಪ್ಮೆಂಟ್ ಅನುಕೂಲ ಆಗುತ್ತೆ, ನಮ್ಮ ಗ್ರಾಮಕ್ಕೆ ಇನ್ನೂ ಜಾಸ್ತಿ ಅವರು ಒಳ್ಳೆ ಅಭಿವೃದ್ಧಿ ಮಾಡಬಹುದು ಅನ್ನೋಂಥದ್ದು ತಮ್ಮನ್ನ ಟಿಪಿ ಕಳಿಸುವಂತ ವಿಚಾರದಲ್ಲಿ ಜನ ಮಾತನಾಡ್ತಾ ಇದ್ದಾರೆ ಸರ್. ಇದ್ರ ಮೇಲೆ ತಮ್ಮ ಅಭಿಪ್ರಾಯ ಏನು ಸರ್? ಸರ್, ಈಗ ಓವರಾಲ್ ಆಗಿ ಎಲ್ಲಾ ವಿಚಾರ ಮಾಡಿದಾಗ ಜನರ ಅಭಿಪ್ರಾಯ ಜನಾರ್ದನ ತೀರ್ಪು ಅಂತಾರಲ್ಲ, ಆ ಲೆಕ್ಕಕ್ಕೆ ಜನರು ಏನ್ ಅಭಿಪ್ರಾಯ ಪಡ್ತಾರ ಅವ್ರು ಇಷ್ಟ. ಜನರ ಅಭಿಪ್ರಾಯ ಇತ್ತು ಅಂತಂದ್ರೆ ಅದ್ರ ಜನರ ಅಭಿಪ್ರಾಯದ ಜೊತೆಗೆ ತಾಲೂಕು ಪಂಚಾಯತಿಗೆ ಒಂದು ಅವಕಾಶ ಕೊಡುವಂತದ್ದು ತಾಲೂಕಾ ಮಟ್ಟದಲ್ಲಿ ಕೂಡ ಆಗ್ಬೇಕಾಗತ್ತೆ. ಅದೆಲ್ಲ ವಿಚಾರ ಬಂದಾಗ ತಾಲೂಕಾ ಮಟ್ಟದಿಂದ ಅನುಕೂಲತೆ, ಅವರ ಅಭಿಪ್ರಾಯದಂತೆ ಏನಾದರೂ ಜನರ ಅಭಿಪ್ರಾಯದಂತೆ ಮುಂದೆ ಏನಾದರೂ ತಾಲೂಕ್ ಪಂಚಾಯತಿ ಆಗ್ಲಿ ಜಿಲ್ಲಾ ಪಂಚಾಯತಿ ಆಗ್ಲಿ ಅವಕಾಶಗಳು ಸಿಕ್ಕರೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಅವ್ರ ಸೇವೆ ಮಾಡೋದ್ರಲ್ಲಿ ಏನ್ ತಪ್ಪೇನಿಲ್ಲ ಅನ್ನೋ ಒಂದು ಅಭಿಪ್ರಾಯ. ಆದ್ರೆ ಯಾವುದೇ ಕೊಟ್ಟರು ಕೂಡ ಒಂದು ಸೇವಾ ಮನೋಭಾವದಿಂದ ಮಾಡ್ಬೇಕು ಅನ್ನೋ ಒಂದು ಹಿತದೃಷ್ಟಿ ನಮ್ದು. ಸರಿ, ಕೊನೆಯದಾಗಿ ಸರ್, ತಮಗೆ ಮತವನ್ನು ಕೊಟ್ಟು ಆಯ್ಕೆ ಮಾಡುವಂತ ಜನರಿಗೆ ಮತ್ತು ತಮ್ಮ ಪಕ್ಷದ ಹೈಕಮಾಂಡ್ಗೆ ಸರ್, ಕೊನೆಯದಾಗಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಜನರು ನನ್ನೇನ ಆಯ್ಕೆ ಮಾಡಿದಾದ್ಮೇಲೆ ಅವ್ರಿಗೆ ಏನು ಸಮಸ್ಯೆಗಳಿದೆ, ನಾನು ಕೇವಲ ವಾರ್ಡಿನ ಮೆಂಬರ್ ಆಗಿ ಕೆಲಸ ಮಾಡಕ್ ಇಷ್ಟಪಡದೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಒಣಗೇರಿದು 3 ವಾರ್ಡ್ ಆಗಿರ್ಬೋದು, ಲಕ್ಕಮ್ಮನಗುಳಿ ಆಗಿರ್ಬೋದು, ಗುತ್ತೂರು ಗ್ರಾಮ ಆಗಿರ್ಬೋದು, ಯಾವುದೇ ಗ್ರಾಮದವರು ಬಂದು ಈ ತರದ ಒಂದು ಸಮಸ್ಯೆ ಐತೆ ಅಂತೇಳಿ ನನ್ನನ್ನ ಸಂಪರ್ಕ ಮಾಡಿದಾಗ ನಾನು ಅವರಿಗೆ ಸಮರ್ಪಕವಾದ ಉತ್ತರವನ್ನ ಕೊಡಕ್ಕೆ ಪ್ರಯತ್ನ ಮಾಡಿನ ಹೊರತು ಅದರಿಂದ ಹಿಮ್ಮುಖವಾಗಿ ಯಾವತ್ತೂ ನಾನು ಪಲಾಯನವಾದಿ ಕೆಲಸವನ್ನ ನಾನು ಮಾಡಿಲ್ಲ. ಅವರು ನನ್ನ ಓಟ ಹಾಕಿದವರೇ ಇರ್ಬೋದು, ಹಾಕದೇ ಇರಬಹುದು, ಅಂತವ್ರಿಗೂ ಕೂಡ ಯಾರನ್ನೂ ಕೂಡ ತಾರತಮ್ಯ ಮಾಡದೆ ನಾನು ಸಮರ್ಪಕವಾಗಿ ಅವರಿಗೆ ಉತ್ತರವನ್ನ ದೊರಕಿಸಿಕೊಡಲು ಪ್ರಯತ್ನ ಮಾಡೀನಿ ಅನ್ನೋ ಒಂದು ಹೆಮ್ಮೆ ಬಹಳಷ್ಟು ಐತ್ರಿ ನನಗೆ. ಆ ಪ್ರಯತ್ನ, ಆ ವಿಚಾರದೊಳಗೆ ಮಾತ್ರ ನನಗೆ ಬಹಳಷ್ಟು ಹೆಮ್ಮೆ ವಿಚಾರ. ಯಾಕಂದ್ರೆ ನಾನು ಅದನ್ನ ಮಾಡಬಾರದು ಅನ್ನೋ ಒಂದು ವಿಚಾರ ನನ್ನ ಮೊದಲಿದ್ದಾನೆ ಉದ್ದೇಶನ ಹಂಗಿತ್ತಾರೆ ನನಗೆ. ಇದು ಒಂದು ವ್ಯವಸ್ಥೆ, ಒಂದು ಆಡಳಿತ ವ್ಯವಸ್ಥೆಗೆ ಬರ್ಬೇಕಾದ್ರೆ ಒಂದು ಆಯ್ಕೆ ಪ್ರಕ್ರಿಯೆ ಇರ್ತೈತಿ. ಆ ಆಯ್ಕೆ ಪ್ರಕ್ರಿಯೆ ಹೋದಾಗ ನಾವು ನೀವು ವಿರೋಧಿಗಳಾಗಿ ಪೈಪೋಟಿ ಮಾಡಿರ್ಬೋದು, ಆದರೆ ಅವರು ಒಂದು ಸಮಸ್ಯೆಗಳು ಬಂದಾಗ ಅವರು ನಮ್ಮನ್ನ ಆಯ್ಕೆ ಮಾಡ್ಯಾರ ಅಂತ ಅಂದಾಗ ನಮ್ಗೆಲ್ರು ಈಗ ಸಮಾನರು ಅಂತೇಳಿ ಆ ರೀತಿ ನಿಟ್ಟಿನಲ್ಲಿ ನಾನು ಕೆಲಸ ಮಾಡೀನಿ. ಅದು ಬಹಳಷ್ಟು ನನಗ ಹೆಮ್ಮೆ ಕೂಡ ಕೊಟ್ಟಿದ್ದೀರಿ. ಮತ್ತೆ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಕೂಡ ನಾವು ಮಾಡಿದೀವಿ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಅನುದಾನವನ್ನು ಸದುಪಯೋಗ ಪಡಿಸಿಕೊಂಡು ಏನೆಲ್ಲ ಸಾಧ್ಯತೆ ಐತಿ, ಯಾವೆಲ್ಲ ಸಾಧ್ಯತೆ ಕೆಲಸ ಮಾಡಕ್ ಸಾಧ್ಯತೆ ಐತಿ ಅವೆಲ್ಲ ಕೆಲಸ ಕಾರ್ಯಗಳನ್ನ ವೈಯಕ್ತಿಕವಾಗಿ ಅವರಿಗೆ ಬದು ನಿರ್ಮಾಣ ಕಾರ್ಯಕ್ರಮ ಆಗಿರ್ಬೋದು, ದನದ ದೊಡ್ಡಿ, ಕುರಿ ದೊಡ್ಡಿ, ಹಂದಿ ದೊಡ್ಡಿ, ಇವೆಲ್ಲ ಕಾಮಗಾರಿಗಳು ಅವ್ರಿಗೆ ಏನು ಬೇಕಾಗಿರ್ತೈತೆ ಅದಕ್ಕೆ ಸರಿಯಾದಂತ ಅವ್ರಿಗೆ ಮಾರ್ಗದರ್ಶನ ಆಗಲಿ. ಅವ್ರಿಗೆ ಬೇಕಾಗಿರೋದು ನಾವು ಕಡೆಯಿಂದ ನಾವೇನ್ ದುಡ್ಡು ಕೊಡಲ್ಲ. ನಮ್ಮನ್ನ ಅವ್ರು ಆಯ್ಕೆ ಮಾಡ್ಯಾರ ಅಂದ್ರೆ
ಅವ್ರ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡು ನಾವು ಮಾತಾಡ್ಬೇಕು 2 ಮಾತು. ಅದೇ ಅವ್ರು ಬಯಸೋದು. ನಾವು ಆಯ್ಕೆ ಮಾಡಿದ್ವಪ್ಪ, ಅವ್ರು ಗಟ್ಟಿಯಾಗಿ ನಿಂತ್ಕೊಂಡು ನಮ್ಮ ಬಗ್ಗೆ 2 ಅಭಿಪ್ರಾಯ ಮಾತಾಡಿದ್ರು, ಈ ವ್ಯಕ್ತಿಗೆ ನಾವು ಆಯ್ಕೆ ಮಾಡಿದ್ದಕ್ಕೂ ಸರಿ ಐತಿ ಅನ್ನೋ ಒಂದು ಮನೋಭಾವ ಬಂದ್ರೆ ಸಾಕು ಅನ್ನ ಲೆಕ್ಕಕ್ಕ ಇದ್ದಾಗ ನಾವು ಅವರಿಗೆ ಸಮರ್ಪಕವಾದ ಕೆಲಸವನ್ನ ಮಾಡಿಕೊಟ್ಟಿವಿ ಅನ್ನೋ ತೃಪ್ತಿ ನಮ್ಗೆ. ಮತ್ತಿನ್ನ ಇವು ವೈಯಕ್ತಿಕ ಅವ್ರ ವಿಚಾರಕ್ಕೆ ಬಂದ ಗ್ರಾಮದಲ್ಲಿ 15ನೇ ಹಣಕಾಸು ಆಗ್ಲಿ NREG ಆಗಿ ಬಳಸ್ಕೊಂಡು ನಾವು ಸಾಕಷ್ಟು ಅಭಿವೃದ್ಧಿ ಪರವಾದಂತ ಕೆಲಸಗಳನ್ನ CC ರಸ್ತೆ ಆಗಿರ್ಬೋದು, CD ನಿರ್ಮಾಣ ಆಗಿರ್ಬೋದು, ಕಸ ವಿಲೇವಾರಿ ಘಟಕವನ್ನ ಸ್ವತಃ ನಾನೇ ಮುಂದೆ ನಿಂತು ಕಟ್ಟಿಸಿದೆ. ಅದನ್ನ ನನ್ನ ಮುಂದಾಳತ್ವದಲ್ಲಿ ನಾನು ಅದನ್ನ ಸಮರ್ಪಕವಾಗಿ ಕಟ್ಟಿಸಿಕೊಟ್ಟು ತಾಲೂಕಿನಲ್ಲಿ ಮಾದರಿಯ ಕಸ ವಿಲೇವಾರಿ ಘಟಕ ಅಂತೇಳಿ ಹಾಲಪ್ಪ ಆಚಾರ್ಯ ಅವರು, ಆಮೇಲೆ ಇವರು CO ಇವರಿದ್ದಾರೆ ಮೇಡಮ್ ಅವ್ರು, ಇವರು ಫೌಜಿಯಾ ತರುಣಂ ಭಾರಿ ಆಕ್ಟಿವ್ ಆಫೀಸರ್ ಅವರು. ಇದರೊಳಗೆ ಅವರು ಸಾಕಷ್ಟು ಸರಿ ವಿಸಿಟ್ ಮಾಡಿದ್ರು. ಫೌಜಿಯಾ ತರುಣಂ ಮೇಡಮ್ CO ಇದ್ದಾಗ, ಈಗ ಇವರು ಗುಲ್ಬರ್ಗಕ್ಕ DC ಅದಾರ ಫೌಜಿಯಾ ತರುಣಂ, ಅವರು ಇದ್ದಾಗ ಬಹಳಷ್ಟು ಸರಿ ವಿಸಿಟ್ ಮಾಡ್ತಿದ್ರು. ಹಾಗೆ ಅದರ ತರ ನಾವು ಕೆಲಸನ ಮಾಡಿಕೊಟ್ಟಿವಿ. ಅದೇ ರೀತಿ ನಮ್ಮ ಶಾಲೆಗೆ ತಡೆಗೋಡೆ ನಿರ್ಮಾಣ ಆಗಿರ್ಬೋದು, ಈ ತರದ್ದು ಕೆಲಸಗಳನ್ನ, ಅಂಗನವಾಡಿ ಆಗಿರ್ಬೋದು, ಬಹಳಷ್ಟು ಕೆಲಸಗಳನ್ನ ಅಭಿವೃದ್ಧಿ ಪರವಾದಂತ ಕೆಲಸಗಳನ್ನ ಮಾಡಿ. ಸರಿ, ಕೊನೆಗೆ ಸರ್ ತಮ್ಮ ಪಕ್ಷದ ಹೈಕಮಾಂಡ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ? ರಾಜ್ಯ ಸರ್ಕಾರಕ್ಕೆ ಹೇಳಷ್ಟು ನಾವು ಗ್ರಾಮ ಪಂಚಾಯತಿ ಆದ್ರೂ ಕೂಡ ಒಂದೆರಡು ವಿಚಾರ ಹೇಳ್ಬೇಕಂತಂದ್ರೆ, ಬಹಳಷ್ಟು ಅಭಿವೃದ್ಧಿ ಪರವಾದ ಈ ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಾದ್ಮೇಲೆ ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಸಾಕಷ್ಟು ಟೀಕಾಕಾರರ ಅಭಿಪ್ರಾಯ. ಆದ್ರೆ ನಮ್ಮ ತಾಲೂಕಿನಲ್ಲಿ ಹೇಳ್ಬೇಕಂದ್ರೆ ಸುನಾಮಿ ತರ ಕಾಮಗಾರಿಗಳು ನಮ್ಮ ತಾಲೂಕಿಗೆ ಬಂದಿದ್ದಾವೆ. ಮೂಲಭೂತ ಸೌಕರ್ಯದ CC ರಸ್ತೆ ಆಗಿರ್ಬೋದು, CC ರಸ್ತೆ ಆಗಿರ್ಬೋದು, ಆಮೇಲೆ ಮತ್ತೆ ಅಭಿವೃದ್ಧಿ ಪರವಾದಂತ ಕೆಲಸಗಳಂತಂದ್ರ ಒಂದು 17 ಎಷ್ಟಂದ್ರೆ ಕುಕ್ನೂರು JMFC ಕೋರ್ಟು, ಯಲಬುರ್ಗಾ ತಾಲೂಕಿಗೆ JMFC ಕೋರ್ಟು 16 ಕೋಟಿ ರೂಪಾಯಿದಲ್ಲಿ, ಮತ್ತೆ ಟಾಯ್ ಕ್ಲಸ್ಟರ್ ಫ್ಯಾಕ್ಟರಿ ದಾಟು, JMFC ಕೋರ್ಟ್ 2 ಕಡೆಗೆ JMFC ಕೋರ್ಟ್, ಪ್ರಜಾಸೌಧ 16-18 ಬಸ್ ಸ್ಟ್ಯಾಂಡ್ಗಳು 3-4 ಕೋಟಿ ರೂಪಾಯಿದಲ್ಲಿ ಬಸ್ ಸ್ಟ್ಯಾಂಡ್ಗಳು, ಮತ್ತೆ ಬುದ್ಧ ಬಸವ ಅಂಬೇಡ್ಕರ್ ಭವನ. ಈ ಗ್ರಾಮೀಣ ಭಾಗದಲ್ಲಿ ಮೊದಲೆಲ್ಲ ಮನೆ ಮುಂದೆ ನಡೀತಿದ್ವಿ, ಈಗ ಅವೆಲ್ಲ ಮಾಡೋರು ವಿರಳ ಆಗಿರೋದ್ರಿಂದ ಈ ಮಂಗಲ ಭವನಗಳನ್ನ ಆಧರಿಸಿ ಇದು ಮಾಡ್ತಾರ. ಅಂತವು ಮುಖ್ಯವಾದ ಸ್ಥಳಗಳಲ್ಲಿ 5-6 ಕೋಟಿ ರೂಪಾಯಿಗಳಲ್ಲಿ ಕಲ್ಯಾಣ ಬುದ್ಧ ಬಸವ ಅಂಬೇಡ್ಕರ್ ಭವನಗಳನ್ನ ಕಟ್ಟಿಸ್ಕೊಡಕತ್ತಾರ, ಬಸ್ ಸ್ಟ್ಯಾಂಡ್ ಕಟ್ಟಿಸ್ಕೊಡಕತ್ತಾರ, ಕಾಲೇಜುಗಳು, ಮತ್ತೆ 4 ಹೊಸದಾಗಿ ವಸತಿ ಶಾಲೆಗಳು ಬಂದಾವು, ಒಂದು 4 ಪಶು ವೈದ್ಯಕೀಯ ಪಶು ಆಸ್ಪತ್ರೆ ಆಗ್ಯಾವು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗ್ಯಾವು. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸನ ಮಾಡಿದವರು ಯಾರಾದರೂ ನಮ್ಮ ತಾಲೂಕಿನಲ್ಲಿ ಆಗ್ಲಿ ಗುರುತರವಾದಂತಹ ಕೆಲಸಗಳನ್ನ ನಮ್ಮ ಇಡೀ ತಾಲೂಕಿನಲ್ಲಿ ಕೆಲಸ ಮಾಡಿದವರು ಯಾರಾದ್ರೂ ಇದ್ರೆ ಅಂತಂದ್ರೆ ಅದು ಬಸವರಾಜ ರಾಯರೆಡ್ಡಿ ಅವರು. ಅವ್ರ ಹೆಂಗ್ ಯಾವ ತರ ಮನುಷ್ಯರು ಅಂತಂದ್ರ ಮ್ಯಾನ್ ಆಫ್ ಕಮಿಟ್ಮೆಂಟ್, ಮ್ಯಾನ್ ಆಫ್ ಡೆವಲಪ್ಮೆಂಟ್, ಮತ್ತೆ ಫಾರ್ ಸೈಟೆಡ್ನೆಸ್ ಮನುಷ್ಯ ಅವರು. ದೂರದೃಷ್ಟಿ ಕಾಮಗಾರಿಗಳನ್ನು ಬಹಳಷ್ಟು ಪ್ರಮಾಣದಲ್ಲಿ ನಮ್ಮ ತಾಲೂಕಿನಲ್ಲಿ ಹಮ್ಮಿಕೊಂಡು ಯಶಸ್ವಿ ಕೂಡ ಮಾಡಿದ್ದಾರೆ ಅವರು. ರೈಲ್ವೆ ಆಗಿರ್ಬೋದು, ಕುಡಿಯೋ ನೀರಿನ ಯೋಜನೆ ಆಗಿರ್ಬೋದು, ಕೆರೆ ತುಂಬಿಸುವ ಯೋಜನೆ ಆಗಿರ್ಬೋದು, ಡಿಪ್ಲೊಮಾ ಕಾಲೇಜು, ITI ಕಾಲೇಜು, ಉನ್ನತೀಕರಿಸಿದ ಶಾಲೆ ನಮ್ಮ ಗ್ರಾಮದಲ್ಲಿ ಇದನ್ ಮಾಡಿದ್ದಾರೆ. ಉನ್ನತೀಕರಿಸಿದ ಪ್ರೌಢಶಾಲೆಯನ್ನ ಜಾರಿ ಮಾಡಿ ಅದಕ್ಕೆ ಜಾಗ ಕೊಡಿಸಿ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿ ಟೀಚರ್ಸ್ ಎಲ್ಲವನ್ನು ಸಂಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಕೂಡ ಕೆಲವೊಂದು ವಿಚಾರದಲ್ಲಿ ಏನೇನು ಯಾವುದೇ ರೀತಿಯಿಂದ ನಮ್ಮ ಗ್ರಾಮದಲ್ಲಿ ಕೆಲಸ ಆಗಿಲ್ಲ ಅನ್ನೋ ಒಂದು ಸುಳ್ಳು ಹೇಳಿಕೆಗೆ ನಾನೇನಂತೀನಂತಂದ್ರೆ 2.5 ವರ್ಷ ಆಯ್ತು ಈಗ ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಶಾಸಕರಾಗಿ ಆಯ್ಕೆ ಆದ್ಮೇಲೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಗುತ್ತೂರು ಗ್ರಾಮದಲ್ಲಿ ಈಗ 1-1.5 ಕೋಟಿ ರೂಪಾಯಿದಲ್ಲಿ CC ರಸ್ತೆ ಕಾಮಗಾರಿ ಆಲ್ರೆಡಿ ಪೂರ್ಣಗೊಳಿಸ್ಯಾರ. ಈ ಮತ್ತೆ ಒಂದು 3-5 ಕೋಟಿ ರೂಪಾಯಿದಲ್ಲಿ ಒಂದು
ಮಂಗಲ ಭವನವನ್ನು ಕೂಡ ನಿಮ್ಗೆ ಕೊಡ್ತೀನಿ ಅನ್ನೋ ಮಾತು ಹೇಳಿದ್ರೆ ಅದು ಕೂಡ ಆಗಿದೆ, ಆಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ. ಹಂತ ಹಂತವಾಗಿ ಮತ್ತೆ ಲಕ್ಕಮನಗುಳೆ ಗ್ರಾಮದಲ್ಲಿ ಸಿಸಿ ರಸ್ತೆ ಆಗಿರ್ಬೋದು, ಚರಂಡಿಗೆ ಕಾಮಗಾರಿಗಳಾಗಿರ್ಬೋದು ಅಕ್ಕವು ಇನ್ನು 2.5 ವರ್ಷಗಳ ಕಾಲಾವಧಿ ಐತಿ ಅಕ್ಕವ್ರಿ ನಮ್ಮ ತಾಲೂಕು ಒಳಗ. ಆಮೇಲೆ ಸ್ಪೆಷಲ್ ಆಗಿ ಇನ್ನೊಂದು ಹೇಳ್ಬೇಕಂತಂದ್ರ ನಮ್ಮ ಬೇವೂರು ಗ್ರಾಮಕ್ಕ ಹೋಬಳಿ ಕೇಂದ್ರವನ್ನು ಮಾಡಿದ್ದಾರೆ. ನಮ್ದು ತಾಲೂಕ ಡಿವೈಡ್ ಆದಾಗ ನಮ್ದು ಮಂಗಳೂರು ಹೋಬಳಿ ಇತ್ತು. ಮಂಗಳೂರು ಹೋಬಳಿ ಇದ್ದಾಗ ನಮ್ದು ತಾಲೂಕ ಯಲಬುರ್ಗ ಆದ್ರಿಂದ ನಾವು ಪ್ರತಿಯೊಂದು ಕೆಲ್ಸಕ್ಕೂ ಯಲಬುರ್ಗಕ್ಕ ಹೋಗ್ಬೇಕಿತ್ತು. ಯಲಬುರ್ಗ ಹೋಬಳಿ ಮಾಡಿದ್ರು. ಅದನ್ನ ಬೇವೂರನ್ನ ಕಂದಾಯ ವಿಸ್ತರಣಾ ಕೇಂದ್ರವನ್ನಾಗಿ ಮಾಡಿ ಇಲ್ಲೇ ಹೋಬಳಿ ಕೇಂದ್ರವನ್ನ ಚಾಲು ಮಾಡಿ ಕೊಟ್ಟಾರ. ಬಹಳಷ್ಟು ನಮ್ಮ ಸುತ್ತಮುತ್ತಲಿನ ಜನಕ್ಕೆ ಬಹಳಷ್ಟು ಅನುಕೂಲ ಅದು. ಕಾಂಗ್ರೆಸ್ ಸರ್ಕಾರದಿಂದ ಸನ್ಮಾನ್ಯ ಶ್ರೀಯುತ ಬಸವರಾಜ ರಾಯರೆಡ್ಡಿ ಸಾಹೇಬರಿಂದ ಇಂತ ಗುರುತರವಾದ ಕೆಲಸಗಳನ್ನು ಮಾಡಾಕ ಸಾಧ್ಯತೆ ಐತಿ. ಅವ್ರನ್ನ ಬಿಟ್ರೆ ಅಕ್ಕಿತ್ತಿಲ್ಲ ಅನ್ನೋ ಒಂದು ಆತಂಕದ ಮಾತು ನಮಗ ಅದ ಅನ್ಸದ. ಆ ತರದ ಅಭಿವೃದ್ಧಿಯ ಕೆಲಸಗಳನ್ನ ಸನ್ಮಾನ್ಯ ಶ್ರೀಯುತ ಬಸವರಾಜ ರಾಯರೆಡ್ಡಿ ಅವರು ತಾಲೂಕಿನಲ್ಲಿ ರಾಜ್ಯ ಸರ್ಕಾರದ ಮುಖಾಂತರ ಸಾಕಷ್ಟು ಪ್ರಮಾಣದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಅವರಿಗೆ ಮೊದಲನೇ ಹಂತದಲ್ಲಿ ಅವರು ಈಗ 7-8 ಬಾರಿ ಎಲೆಕ್ಟ್ ಆದಂತ ಮನುಷ್ಯರ ಅವರು ಅವರಿಗೆ ರಾಜ್ಯ ಸರ್ಕಾರ ಅವ್ರಿಗೆ ಸಚಿವ ಬಹಳಷ್ಟು ಅನುಭವಿಗಳು, ವಿಚಾರವಾದಿಗಳು. ಅವರಿಗೆ ರಾಜ್ಯ ಸರ್ಕಾರದೊಳಗ ಒಂದು ಸಚಿವರ ಸ್ಥಾನ ಮೊದಲಿನಿಂದಲೂ ಸಿಗ್ಲಿಲ್ಲ. ಮುಂದೆ ದಿನಮಾನಗಳಲ್ಲಿ ಸಿಗುತ್ತೆ ಖಂಡಿತವಾಗಿ. ಆದ್ರೆ ಮೊದಲಿನಿಂದನೂ ಅವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ನನ್ನ ಕೊರಗು ನನಗೂ ಕೂಡ ಒಂದ್ ಸ್ವಲ್ಪ ನೋವಿದೆ. ನಾವು ಇಷ್ಟು ಬಾರಿ ಶಾಸಕರಾದ್ರು ಸಚಿವ ಸ್ಥಾನ ನೋವಿದೆ ಆ ತರದ. ಯಾಕಂದ್ರೆ ಅವ್ರು ಮೊದಲಿಂದನೂ ಅಂತವ್ರಿಗೆ ಅವಕಾಶಗಳು ಸಿಗ್ಬೇಕಾಗಿತ್ತು ಅನ್ನೋದೊಂದು ನನ್ನ ಅಭಿಪ್ರಾಯ. ದಿನಮಾನಗಳಲ್ಲಿ ಕೂಡ ಇದನ್ನ ಸಿಗುತ್ತೆ, ಪಕ್ಷದ 100% ಸಿಗುತ್ತೆ. ಆದ್ರೆ ಮೊದಲಿಂದನೂ ಅವರಿಗೆ ಸರ್ಕಾರದ 5 ವರ್ಷ ಏನ್ ಇರ್ತೈತಲ್ಲ ಅಲ್ಲಿಂದನೂ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಕೊಡ್ಲಿಲ್ಲ ಅನ್ನೋದೊಂದು ಕೊರಗು ನಮಗೆ ವೈಯಕ್ತಿಕವಾಗಿ. ಸರಿ ಸರ್, ಇಲ್ಲಿವರೆಗೂ ತಾವು ಸವಿಸ್ತಾರವಾಗಿ ತಮ್ಮ ರಾಜಕೀಯದ ಬಗ್ಗೆ ಮತ್ತು ತಮ್ಮ ಡೆವಲಪ್ ವಿಷಯಗಳ ಬಗ್ಗೆ ಮತ್ತು ಇರುವಂತಹ ಶಾಸಕರ ಬಗ್ಗೆ ಮತ್ತು ಮಾಜಿ ಶಾಸಕರ ಬಗ್ಗೆ ಡೆವಲಪ್ ವಿಷಯ ಎಲ್ಲ ನಮ್ಮ ಜೊತೆ ಚರ್ಚೆ ಆಯ್ತು. ಸೊ ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ ಸರ್. ನಮಸ್ಕಾರ. ಧನ್ಯವಾದ.